4 ಎಂಎಲ್ಸಿಗಳ ನೇಮಕಕ್ಕೆ ರಾಜ್ಯಪಾಲರಿಂದ ಅಂಕಿತ. ಮೇಲ್ಮನವಿಗೆ ಜಕ್ಕಪ್ಪನವರ್, ಶಿವಕುಮಾರ್, ಆರತಿ ಕೃಷ್ಣ, ರಮೇಶ್ ಬಾಬು ನಾಮನಿರ್ದೇಶನ. ಖಾಲಿ ಇರುವ 4 ವಿಧಾನ ಪರಿಷತ್ ನಾಮನಿರ್ದೇಶಿತ ಸ್ಥಾನಗಳಿಗೆ 7 ತಿಂಗಳ ಹಗ್ಗ ಜಗ್ಗಾಟದ ಬಳಿಕ ಕೊನೆಗೂ ನೇಮಕ ಆದೇಶ ಹೊರಬಿದ್ದಿದ್ದು, ಡಾಕ್ಟರ್ ಆರತಿ ಕೃಷ್ಣ, ಎಫ್ಎಚ್ ಜಕ್ಕಪ್ಪನವರ್, ಶಿವಕುಮಾರ್, ರಮೇಶ್ ಬಾಬು ಪರಿಷತ್ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಈ ಪೈಕಿ ರಮೇಶ್ ಬಾಬು ಅವರು ಸಿಪಿ ಯೋಗೇಶ್ವರ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ನಾಮನಿರ್ದೇಶನಗೊಂಡಿದ್ದಾರೆ. ಅವರ ಅವಧಿ 11 ತಿಂಗಳು ಮಾತ್ರ ಇರಲಿದೆ. ಪಕ್ಷ ಮರು ನಾಮನಿರ್ದೇಶನ ಮಾಡಿದರೆ ಮಾತ್ರ ಬಳಿಕವೂ ಅವರು ಆ ಸ್ಥಾನದಲ್ಲಿ ಮುಂದುವರಿಯಲಿದ್ದಾರೆ. ರಾಜ್ಯ ಕಾಂಗ್ರೆಸ್ನಿಂದ ಹೈಕಮಾಂಡ್ಗೆ ಶಿಫಾರಸಾದ ಅಂತಿಮ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದ ಡಾಕ್ಟರ್ ಜಿ ಸಾಗರ್ ಹಾಗೂ ದಿನೇಶ್ ಅಮೀನ್ ಮಟ್ಟು ಹೆಸರು ಕೈಬಿಟ್ಟಿತ್ತು. ನೋಡಿ, 4 ಎಂಎಲ್ಸಿಗಳ ನೇಮಕಕ್ಕೆ ರಾಜ್ಯಪಾಲರಿಂದ ಕೊನೆಗೂ ಕೂಡ ಅಂಕಿತ ಹಾಕಲಾಗಿದೆ. ಎಷ್ಟು ದಿನ ಕಾಯ್ತಾ ಇದ್ರು, ನಮ್ಮನ್ನ ಆಯ್ಕೆ ಮಾಡಿ ಇನ್ನೂ ಎಷ್ಟು ದಿನ ಕಾಯೋದು ಅಂತ. ಸೊ ಫೈನಲಿ ಇದೀಗ 4 ಎಂಎಲ್ಸಿಗಳ ನೇಮಕಕ್ಕೆ ಅಂಕಿತ ರಾಜ್ಯಪಾಲರಿಂದ ಆಗಿದೆ.